ಹಿಂಗೆಲ್ಲ ಯಾಕೆ ಮಾಡೋದು ಕಲ್ತಟ್ಟಿಡು, ಹಿಂಗೆಲ್ಲ ಯಾಕೆ ಮಾಡೋದು ಕಲ್ತಟ್ಟಿಡು, ಹಿಂಗೆ ಯಾಕೆ ಮಾತಾಟಂಟಿಡು, ಹಿಂಗೆಲ್ಲ ಯಾಕೆ ಮಾತಾಟಿಡು. ಶೋರ್ ಬಂದ್ರಲ್ಲಿ ಶೋರ್ ನಾನೀಗ ಇಂಥ ತಂದೇವೆ, ಮಸಾಜ್ ಬಾತ್ ಬ್ರಷ್ ತಂದೇವೆ ನಾವು, ಇಂಥ ತಂದೇವೆ ನಿನಗೆ. ಈ ಸಲ ನಾವು ನಿಂಗೆ ಸ್ನಾನ ಮಾಡಿಸ್ತೇವೆ ಅದ್ರಾಗ. ಹೊಸ ಶ್ಯಾಂಪು, ಹೊಸ ಬ್ರಷ್ಷು, ಅವನಿಗೆ ಎಲ್ಲ ಅವನ ಸಾಮಾನಿದು. ಯಾವ ಸ್ಯಾರಿ ಇದು? ಜಾರ್ಜೆಟ್ ಸ್ಯಾರೀಸ್ ಫಾರ್ ಸೇಲ್ ಅಲ್ಲ. ಇದು ನಮ್ಮ ಕಡೆ ಇರೋ ಕಲೆಕ್ಷನ್ ನಾವು ತೋರಿಸ್ತಿದ್ದೇವೆ. ಇದು ನೋಡಿ ಎಷ್ಟು ಕೆಳಗಿನ ಬಾರ್ಡರ್ ಡಿಸೈನ್ ಭಾಳ ಲೈಕ್ ಆಯ್ತು ನಮಗೆ. ಎಷ್ಟು ಮಸ್ತ್ ಬಂದೈತೆ ಇದು ಡಿಸೈನ್. ಹೇಳ್ಬೋದು ಪತ್ತಾರ್ ಅಂತ ಏನಂತಾರ ಅವರು, ಅಮೃತ್ ಅಂತ. ಅವರು ಇಲ್ಲೇ ಶಾಪುರ್ ವಡಗಾವಿಂದ ಬರ್ತಾರೆ. ನಮ್ಮ ಫ್ಯಾಮಿಲಿ ಎಲ್ಲಾರ್ಗು ಆಲ್ಮೋಸ್ಟ್ ಅವರೇ ಕೊಡೋದು. ನಮ್ದು ಎಲ್ಲ ಫ್ಯಾಮಿಲಿ ಪರಿಚಯ ಇದೆ ಅವರಿಗೆ. ಸೊ ನಾವೇನ್ ಜಾಸ್ತಿ ಗೋಲ್ಡ್ ಅಂತಂದ್ರೆ ಹಂಗಿಲ್ಲ, ಇರೋದ್ರಲ್ಲೇ ಆಲ್ಟ್ರೇಷನ್ಸ್ ಮಾಡಿ ಸ್ವಲ್ಪ ಹೊಸ ಪ್ಯಾಟರ್ನ್ಸ್ ನಾ ಮಾಡಿಸ್ಕೊಂಡಿರೋದು ಇದೆ. ನಾನು ಈಗ ಮೊನ್ನೆ ಕೊಟ್ಟು ಹೋಗಿರೋದು ನಾ ಚೇಂಜ್ ಮಾಡ್ಕೊಂಡೀನಿ. ಅದ್ಯಾವ್ದಂದ್ರೆ ಈಗ ನೀವು ನೋಡ್ತಿದ್ದೀರಿ ನಾವ್ ವೇರ್ ಮಾಡಿನಲ್ಲ ಇದು. ಇದಕ್ಕೆ ಹವಳ ಮತ್ತೆ ಮುತ್ತು ಹಾಕಿರೋದಿದೆ. ಇದು ಒಂದು ಪ್ಲೇನ್ ಚೈನ್ ಇತ್ತು, ಅದಕ್ಕೆ ನಾನು ಈ ತರ ಐಡಿಯಾ ಮಾಡಿ ಹಾಕಿಸ್ಕೊಂಡಿದೀನಿ. ಅಂದ್ರೆ ನನ್ನ ರಾಶಿಗೆ ಹವಳ ಕಂಪಲ್ಸರಿ ಹಾಕೋಬೇಕಂತಾನು ಹೇಳಿದ್ರು. ಸೊ ಅದ್ ಬಾಡಿ ಟಚ್ಗೆ ಇರ್ಬೇಕಂತ. ಆಮೇಲೆ ಮುತ್ತು ಆಲ್ರೆಡಿ ನಾ ಹೇಳಿದ್ದೆ ಒಂದು ನನ್ನ ಗ್ರಹಣದ ಒಂದು ವಿಡಿಯೋದಲ್ಲಿ. ಸೊ ಇಫ್ ಯು ವೇರ್ ಪರ್ಲ್ ಅಂಡ್ ದಿಸ್ ಕೋರಲ್, it is a great combination for anyone who is born in Aries. ಸೊ ಅವ್ರ ವಿಡಿಯೋ ಕ್ಯಾಪ್ಚರ್ ಮಾಡಕ್ ಆಗ್ಲಿಲ್ಲ, ಅಂದ್ರೆ ಅವರು ಸ್ವಲ್ಪ ಔಟ್ ಆಫ್ ಇಂಡಿಯಾ ಹೋಗ್ತಾ ಇದ್ರು ಅವ್ರ ಫ್ಯಾಮಿಲಿ ಜೊತೆ ಎಲ್ಲ ಟೂರಿಗೆ. ಸೊ ಅದಕ್ಕಾಗಿ ಅವ್ರು ಒಂದ್ ಸ್ವಲ್ಪ ಅರ್ಜೆಂಟ್ ಅಲ್ಲಿ ಬಂದ್ ಕೊಟ್ರು, ನಾವು ಅರ್ಜೆಂಟ್ ಅಲ್ಲಿ ಇಸ್ಕೊಂಡ್ವಿ. ನೆಕ್ಸ್ಟ್ ಟೈಮ್ ಬಂದಾಗ ಅವ್ರು ಯಾರಂತ ಹೇಳಿ ಕ್ಯಾಪ್ಚರ್ ಮಾಡ್ತೀನಿ. ಹಂಗೂ ಬೇಕಾದ್ರೆ ನಾವ್ ಅವ್ರ ಡೀಟೇಲ್ಸ್ ಹೇಳ್ತೀವಿ. ಒಂದ್ ಬೇರೆ ಜಮ್ ಸ್ಟೋನ್ಸ್ ನೋಡ್ರಿ ಇದು. ಸೊ ಇದನ್ನ ಜಾಯಿಂಟ್ ಮಾಡಿಸಿ ಅದನ್ನ ಬ್ರಾಸ್ಲೆಟ್ ಪ್ಯಾಟ್ರನ್ ಮಾಡಿಸ್ಕೊಂಡಿದೀನಿ. ಅದು ಕಿವಿ ಮಾಟಿ ಅಂತ ಏನಂತಾರ, ಮೋಸ್ಟ್ಲಿ ಅದೇ ಅಂತ ಅನ್ಸುತ್ತೆ ನನಗೆ ಅದು. ಆಮೇಲೆ ಪುಷ್ಕರಾಜ ಪುಕ್ಕರಾಜ್ ಅಂತ ಏನಂತಾರೆ, ಯೆಲ್ಲೋ ಸಫೈರ್ ಅದು. ಮತ್ತೆ ನೀಲಂ ನಮ್ ಫಾದರ್ ಹಾಕೋತಾ ಇದ್ದಿಲ್ಲ ಅದು. ನೀಲಂ ಇಸ್ ಮೆಂಟ್ ಫಾರ್ ಶನಿ ದೇವರಿಗೆ. ಮತ್ತೆ ಈ ತರ ನಮ್ ಏನಾದ್ರು ಅಡಚಣೆಗಳು ಸ್ಟಕ್ ಆಗಿದ್ರೆ ಕೆಲ್ಸ, ಅದಕ್ಕೂ ಹೇಳ್ತಾರೆ. ಅದನ್ನ ಆಲ್ರೆಡಿ ಈಗ ನಾನೇ ವೇರ್ ಮಾಡ್ತಾ ಇದ್ದೀನಿ. ನನಗೆ ಆ ತರ ಏನ್ ಅನ್ಸಿಲ್ಲ, ಯಾವ್ದು ಹಾಕೊಂಡ್ ನಂಗೆ ಏನೋ ನೆಗೆಟಿವ್ ಆಗಿದೆ ಅಂತ. ನಂಗೆ ಜಂಕ್ಷನ್ ಹಾಕೊಂಡಾಗ ಒಂಥರ ಸಮಾಧಾನ ಮತ್ತೊಂದು ಕಾನ್ಫಿಡೆನ್ಸ್ ಇರ್ತೈತಿ. ತೆಗೆದಿಟ್ರೇನೆ ಒಂಥರ ಏನೋ ಮನ್ಸೆಲ್ಲೋ ಹೋಗ್ತಿದೆ ನಂದು, ಏನೇನೋ ವಿಚಾರಗಳು ಕೂತಲೇನೆ ಒಂದ್ ಸ್ವಲ್ಪ ಡಿಪ್ರೆಸ್ ಟೈಪ್ ಈ ತರ ಅನ್ಸಕ್ ಸ್ಟಾರ್ಟ್ ಆಗ್ತದೆ, ಅಂದ್ರೆ ಲೋ ಫೀಲಿಂಗ್. ಸೊ ಅದು ಆಗಲ್ಲ, ಸ್ವಲ್ಪ ಕಮ್ಮಿ ಆಗ್ತಿರುತ್ತೆ ಜಮ್ಸ್ಟೋನ್ ವೇರ್ ಮಾಡ್ರೆ. ಸೊ ಇದನ್ನು ಒಂದ್ ಸೈನ್ಸ್ ಹೀಲಿಂಗ್ ಪ್ರಾಪರ್ಟೀಸ್ ಇದೆ ನಮ್ ಜಮ್ಸ್ಟೋನ್ಸಿಗೆ ಅಂತ ಹೇಳ್ತಾರೆ. ಸೊ ಆ ಒಂದು ನಂಗೆ ಅನ್ಸಿದ್ದೆ ನನ್ನ ಲೈಫ್ ಅಲ್ಲಿ ಏನೋ ರಿಯಲ್ ಆಗಿದೆ ಅಂತ. ಸೊ ಮಾಡಿದ್ವಿ ಇವನವರೆಗೆ ಹೇಳಕ್ಕೂ ಕೊಡಲ್ಲ, ಮಾತಾಡೋಕ್ಕೂ ಕೊಡಲ್ಲ. ಇರೋ ಪೋಲಾರ್ ಬೇರೆ ಸೇರ್ಕೊಂಡೈತೆ ನಮ್ಮ ಮನೆ. ಇಡಿಂಗ್ಯಾಕೆ ಮಾತಾಡಿಡು ನೋಡಿಗೆ ಸಾಲೇಜ್ ಎಲ್ಲ ಟೆಂಟ್ಸ್ ಎಲ್ಲ ನಾನು ನೆನ್ನೆ ಹೇಳಿದ್ವಿ. ಇಂಥವೆಲ್ಲ ಟೈಮ್ ಬಂದು ಹೋಗ್ತಿರ್ತಾವ ಅಷ್ಟೇ. ಒಂದು ಮೋಡ ಕವಿದ ವಾತಾವರಣ ಆದ್ಮೇಲೆ ಗಾಳಿ ಬೆಳಕು ಹಸಿರು ಮಳೆ ಎಲ್ಲ ಬರ್ಲೇಬೇಕು. ಆ ಥರ ಬಿಗ್ ಬಾಸ್ ಮತ್ತೆ ಸ್ಟಾರ್ಟ್ ಆಗ್ತೈತೆ. 24 hours ಆಗಿಲ್ಲ, ರಿಸಲ್ಟ್ ಬಂತ ಅವಾಗ್ಲೆ. ಬೂದಿ ಆದ್ರೂ ಇಲ್ಲ, 24 hours ರಿಸಲ್ಟ್ ಬಂತ ನೋಡ್ರಿ. ಅದಕ್ಕೆ ಹೇಳ್ತೀವಿ ನಾವೆಲ್ಲ ಒಳ್ಳೇದೇ ಆಗ್ಬೇಕಂತ. ಇಲ್ಲ ನಮ್ಮ ಪಪ್ಪ ಹೇಳೋಗಿದ್ರು ರಾತ್ರಿ, ನಮ್ಮ ಫಾದರ್ ಸಾಬ್ ಇವೆಲ್ಲ ಎಂತವೆಲ್ಲ ಏನ್ ದೊಡ್ಡ ಓಪನ್ ಹಾಕೋ ಸುಮ್ಮನೆ ಬಿಗ್ ಬಾಸ್ ಮಾಡಿ ಅಂತ ಅವ್ರು ಆಗ ಹೇಳಿದ್ರು. ನಾನು ಅಲ್ಲಿಗೂ ಕೋರ್ಟ್ ತಿರ್ಗ್ಬಿಡು ಹೇಳಕ್ ಆಗಲ್ಲ ಅಂತ. ನಾವಿಬ್ರು ಅಡ್ವೊಕೇಟ್ ಆದ್ರೂ ನಾನು ಅದ್ರ ಬಗ್ಗೆ ಟಚ್ ಮಾಡಿ ಮಾತಾಡಕ್ ಹೋಗ್ಲಿಲ್ಲ. ಹೇಳಕ್ ಆಗಲ್ಲ, ಎಲ್ಲ ಜಡ್ಜ್ ಕೈಯಲ್ಲಿ ಪೆನ್ ಇರುತ್ತೆ. ನಾವ್ ಹೆಂಗ್ ಹೇಳಕ್ ಆಗ್ತೈತೆ, ಅವ್ರ ಏನ್ ಹೇಳಕ್ ತೀರ್ಪು ಕೊಡ್ತಾರಂತ. ಎಂತ ವಕೀಲಿದ್ರು ಲಾಸ್ಟಿಗೆ ಜಡ್ಜ್ ಏನ್ ಕೊಡ್ತಾರ ತೀರ್ಪಲ್ಲಿ ಅಕ್ಸೆಪ್ಟ್ ಮಾಡ್ಲೇಬೇಕಾಗ್ತದೆ ನಾವು. ಹಂಗಂತ ಹೇಳಿದ್ವಿ. ಮಾಡಿ
ಹುಕ್ ಸ್ಟೆಪ್ ಮಾಡ್ರಿ. ಆಮೇಲೆ ನಾನು ನೆನ್ನೆನೇ ಹೇಳಿದ್ದೆ ಎಲ್ಲ ಬಿಗ್ ಬಾಸ್ ಮತ್ತೆ ಶುರು ಆಗ್ತದಂತ. ಮತ್ತೆ ಸಾಟರ್ಡೆ ಬರ್ತಾರೆ ಕಿಚ್ಚನ ವಾರದ ಕತೆ ಕಿಚ್ಚನ ಜೊತೆ. ಮಾಡಕ್ ಕೊಡಲ್ಲ ಗೈಸ್. ಅದಿರೋದು ಮಾರಿಕ್ ಸಾಂಗ್ ಏನೈತಲ್ಲ ಇಲ್ಲ ನಿಡ್ಕೊಂಡೆ ಮಾಡ್ಬೇಕಂತ ಹೆಂಗ್ ಮಾಡ್ತಾನೆ ನೋಡ್ರಿ. ಅವನೊಂದು ನಿಮಿಷ ಬೀಳ್ತಂತದೆ, ಅವನ ಎಣ್ಣೆ ಮಾಡ್ಕೊಂಡು ಬರ್ತದೆ. ಸಾಂಗ್ ಬೋನ್ ಕೊಡ್ತೀನಿ. ಬಟ್ ಮ್ಯೂಸಿಕ್ ಭಾಳ ಮಸ್ತ್ ಐತೆ. ನಮ್ಗೆ ಹಾಕಕ್ಕಾಗಲ್ಲ ಅಂತ ಒಂದು ನಮಗೆ ಬೇಜಾರಿದೆ. ಅವರೇನೋ ಹಿಂಗೆ ಮಾಡ್ತಾರೆ ಸ್ಟಾರ್ಟಿಂಗ್ ತಲ ಯಾರು ಗೊತ್ತಾ 1 2, ಆಮೇಲೆ ಸ್ವ್ಯಾಗ್ ಗೊತ್ತಾ, ಆಮೇಲೆ 1 2, ಆಮೇಲೆ ಹಿಂಗೆ ಮಾಡ್ತಾರೆ. ಮತ್ತೆ ಹಿಂಗೆ ನನಗೆ ಆಗಲ್ಲ ಮಾಡಕ್ಕೆ. ಅಷ್ಟೊಂದು ಸ್ಟೆಪ್ ಮಾಡ್ಯಾರ ಅದ್ರಾಗ. ಮತ್ತೆ ಹೇಳ್ತಾರೆ ನಾವು ಅವ್ರ ಫಿಲಿಮಿಗೆ ಹೋದಾಗ ನೋಡಿ ನಾವು ಯಾವ ರೇಂಜ್ ಡ್ಯಾನ್ಸ್ ಮಾಡ್ತೀವಿ. ನಾವು ಸಿಟಿ ಹೊಡೆದು ತಲ ಯಾರು ಗೊತ್ತಾ ಅಂತ ಹಿಂಗೆ ತೋರಿಸ್ತೇವೆ ನೋಡಿ. ಅಷ್ಟೆಲ್ಲ ಯಾಕೋ ಇದು ಎಲ್ಲರೂ ಹೇಳ್ತಿದ್ದಾರೆ ಬೆಂಕಿ ಬಿರುಗಾಳಿ ಬರೋ ಚಾನ್ಸ್ ಐತೆ ಎಟ್ರನಾಗಂತ. ಆ ರೇಂಜ್ ಡ್ಯಾನ್ಸ್ ಮಾಡ್ಯಾರೆ. ಸೊ ಅದನ್ನ ನಾವು ಡಿಕೋಡ್ ಮಾಡಿ ಪಿಕ್ಚರ್ ಹೆಂಗಿದೆ ಹೇಳ್ತೀವಿ, ಇಷ್ಟ ಆಯ್ತು ಅಂತಾನೆ ಹೇಳ್ತೀವಿ. ಡಾನ್ಸ್ ನೋಡಿ ಸ್ವಲ್ಪ ರಿಯಾಕ್ಷನ್ ಹೆಂಗೆ ಸಿಟಿ ಹೊಡಿಸ್ತೀವಿ ನಮ್ಮ ಫಾದರ್ ಕಡೆ ಎಲ್ಲಾನು ಮಾಡ್ತೀವಿ. ಅದು ಅಪ್ಕಮಿಂಗು. ಆಮೇಲೆ ಇನ್ನೊಂದು ವಿಡಿಯೋ ಇದೆ, ಒಂದು ಸ್ವಲ್ಪ ಬೇರೆ ಶೋರೂಮ್ಗೆ ಹೋಗಿ ಅಲ್ಲಿ ಕವರ್ ಮಾಡೋದಿದೆ. ಅದು ನಾಳೆ ನಾಡದ್ದು. ಅದ್ರ ಜೆಂಟ್ಸನ್ನ ಯಾವಾಗ ಬೈತಿರ್ತೀವಿ ಅಂತ ಅನ್ಕೋಬಾರ್ದು. ಇದು ವಿಷಯ ಹೇಳ್ತೀವಿ ನೋಡ್ರಿ. ಹೇರ್ ಕಟಿಂಗ್ ಮಾಡಿದವರು ಜೆಂಟ್ಸೇ ಭಾಳ ಚೆನ್ನಾಗಿ ಮಾಡ್ಯಾರ ಅವರು ಎಲ್ಲ. ಜಾಸ್ತಿ ಸಲೂನು ಹೈ ಪ್ರೊಫೆಷ್ನಲ್ ನಾವು ಹೋಗ್ತೀವಲ್ಲ ಹೇರ್ ಕಟಿಂಗ್ಸಲ್ಲಿ, ಬ್ರ್ಯಾಂಡೆಡ್ ಸಲೂನ್ಸ್ ಆಯಿತು, ಆಮೇಲೆ ಸ್ಪಾ ವಿತ್ ಇರೋದಾಯ್ತು. ಅದರಲ್ಲಿ ನೋಡಿದ್ರೆ ಮಾತ್ರ ಹೇರ್ ಕಟಿಂಗ್ ಸೆಕ್ಷನಲ್ಲಿ ಮೆನ್ನೇ ಜಾಸ್ತಿ ಇರ್ತಾರೆ. ಜಾವೇದ್ ಅವೀವ್ ಮತ್ತು ಲಾರೆಲ್ ಹೋದಾಗ ನಾವು ನೋಡಿದ್ವಿ ನ್ಯಾಚುರಲ್ಸಲ್ಲಿ. ಬಟ್ ಅದು ಬಿಟ್ಟರೆ ಈಗ ನಮ್ಮ ಅಮ್ಮನ್ ಸಲೂನಲ್ಲಿ ನೋಡಿರಿ ಭಾಳ ಚೆನ್ನಾಗಿ ಮಾಡ್ಯಾರ. 9 years ಎಕ್ಸ್ಪೀರಿಯನ್ಸ್ ಕೌಂಟ್ಸ್ ಅಂತ ಅದಕ್ಕೆ ಹೇಳೋದು. ಭಾಳ ಮಸ್ತ್ ಮಾಡ್ಯಾರ. ಈ ಥರ ಹೇರ್ ಕಟಿಂಗ್ ನಾನು ಮಾಡ್ಕೊಂಡಿದ್ದಿಲ್ಲ. ಲೇಯರ್ ಸ್ಟೆಪ್ ಆ ಥರ ಮಾಡಿಸ್ತಿದ್ದೆ. ಬಟ್ ಇದು ನಮಗೆ ಒಂದು ಸ್ವಲ್ಪ ನನ್ನ ಲುಕ್ಕೇ ಚೇಂಜ್ ಆದಂಗೆ ಅನ್ನಿಸ್ತೈತೆ. ಹಳೆ ವಿಡಿಯೋನ ನೋಡಿ ಸ್ವಲ್ಪ ಅನಿಸ್ತೈತಿ. ಈಗ ನೋಡ್ರಿ ಸ್ವಲ್ಪ ಮತ್ತೆ ಹೆಂಗೆ ಕಾಣ್ತಿದ್ದೆ ಅನ್ನಿಸ್ತೈತೆ ನನಗೆ ಈ ಥರ ಹೇರ್ ಸ್ಟೈಲ್ ಮಾಡೋದ್ಮೇಲೆ. ನಂದು ಅಷ್ಟೇನು ಏಜ್ ಆಗಿಲ್ಲ ಗೈಸ್. ನಮ್ಮ ಮದರಿಗೆ ಕೇಳೋಣ ನಂದು ಎಷ್ಟು ಏಜ್ ಅಂತ. ಜೋಕ್ಸ್ ಇರಲಿ ಅಂತ. ನಂದು ಏಜ್ ಎಷ್ಟು ಏಜ್ ಹೇಳ್ಬಾರ್ದಂತ ಹುಡುಗಿಯರಿಗೆ. ಆದರೂ ನಾನಿನ್ನ ಟೀನೇಜ್ ಅಂತ ನನ್ನ ಮನಸ್ಸಲ್ಲಿ. ಬಟ್ ಅಲ್ಲ, ಬಟ್ ಎಸ್ ನಾನು ಟೀನೇಜ್ ಅಂತ ನನ್ನ ಮನಸ್ಥಿತಿ ಒಳಗೆ ನಾನು ಇನ್ನು ಅದೇ ಏಜ್ ಅಂತ ಅಂತಲ್ಲ. ಅವಳು ಯಾವಾಗಲೂ ಚೈಲ್ಡಿಶ್ ಆಗಿರ್ತಾಳೆ. ಹಂಗೆ ಚೈಲ್ಡಿಶ್ ಅಂದ್ರೆ ಚೈಲ್ಡ್ ಚಪಾತಿ ಅಲ್ಲ. ಚೈಲ್ಡಿಶ್ ಅಂದ್ರೆ ಫನ್ ಲವಿಂಗ್. ಈ ತರ ಹುರುಪಾಗಿರೋದು, ಮಾತಾಡೋದು, ಒಂದು ಪ್ರೋತ್ಸಾಹ ನೀಡೋದು, ಒಂದ್ 4 ಜನದಾಗ ಸೋಷಲ್ನಾಗ ಹೋದಾಗ ಒಂದ್ ಸ್ವಲ್ಪ ಚೆನ್ನಾಗಿ ಮಾತಾಡೋದು. ನೋಡ್ರಿ ಈಗ ಮಧ್ಯಾಹ್ನ ನಮ್ಮ ಜೊತೆ ಕುಂತಿಂಗ್ ಆಟ ಆಡ್ತಾನೆ ಇವನು. ಪೋಲಾರ್ ಬೇರ್ ಐತ್ ನಮ್ಮ ಮನ್ಯಾಗ. ನೀವಪ್ಪ ಕೇಳಲಿಲ್ಲ ನೀನು? ಅಪ್ಪ ನಿಮ್ಮಪ್ಪ ಎಲ್ಲ ಕೇಳಲಿಲ್ಲ ನೀನು? ಸ್ಪೀಕ್ ಮಾಡ. ಸ್ಪೀಕ್ ಬಿಸ್ಕೆಟ್ ತೋರಿಸ್ರೆ ಅಷ್ಟೊಂದು ಮಾಡೋದು ಅವನು. ಇದು ಬೇಕಾ? ಸ್ಪೀಕ್ ಮಾಡಿ ಮತ್ತೆ. ಸ್ಪೀಕ್ ಈ ಲ್ಯಾಬ್ಗಳಷ್ಟೇ ಯಾವಾಗ ಊಟ ಇನ್ವಾಲ್ಡ್ ಇರ್ತದೆ ಅವಾಗ ಅಷ್ಟೇ ಕೆಲಸ ಮಾಡ್ತಾವ. ಇಲ್ಲ ಬೆಲ್ಟ್ ಇಲ್ಲಾಂದ್ರೆ ಯಾವುದೋ ಕೆಲಸ ಮಾಡೋದಿಲ್ಲ. ನಾವು ಹೋಟೆಲ್ ಬ್ಲಾಗ್ ಅಪ್ಕಮಿಂಗ್ ಒಂದು ಹಾಕ್ತೀವಿ. ನಾವು ಸೀಕ್ರೆಟ್ ಹೋಟೆಲ್ಗೆ ಹೋಗೋರಿದ್ದೇವೆ. ತೋರ್ಸ್ ಕೈ. ಚಲೋ. ದಾದಾ ಯಾರ್ ಗೊತ್ತಾ? ಸ್ವ್ಯಾಗ್ ಗೊತ್ತಾ? ಅವ್ರ ಸ್ಟೈಲ್ ಗೊತ್ತಾ? ಸೈಕೋ ಸೈತಾನ್ ಪಕ್ಕ ಮೆಂಟಲ್. ಹತ್ತು ತಲೆ ರಾವಣ, ಬಟ್ ಒಂದ್ ತಲೆ. ರಾವಣಂಗೆ 10 ತಲೆ ಐತೆ, ಒಂದೇ ತಲೆ. ಏನ್ ಲಿರಿಕ್ಸ್ ಗುಡು. ಚಿಂದಿ ಫೈರ್ ಆಗತ್ತೆ. ನಮ್ದು ರೀಲ್ಸ್ ಬಂದೈತ್ ನೋಡ್ರಿ ಎಲ್ಲಾರು. ಇವ್ರಿಗೂ ಮಾಡಿಸ್ತಿದ್ದೇವೆ. ದಾದಾ ಯಾರ್ ಗೊತ್ತಾ? ದಾದಾ ಟೈಟಲ್ ವಾರಸ್ದಾರ ಅಂತ ಹೇಳಿದಾರ ಅವ್ರು. ಮಾರ್ಕ್ ಸಾಂಗ್ ದಾದಾ ಅಂದ್ರೆ ಅಣ್ಣ ಹೌದಿಲ್ಲ? ಗೊತ್ತಾ? ದಾದಾ ಅಂದ್ರೆ ಮುಖ್ಯಸ್ಥ, ದೊಡ್ಡವರು ಅಥವಾ ಹಿರಿಯರು ಅಥವಾ ಅಣ್ಣ, ಹಿಂಗೆಲ್ಲ ರೆಸ್ಪೆಕ್ಟ್ಫುಲ್ ವರ್ಡ್. ದಾದಾ ಇಸ್ ಅ ಬಿಗ್ ಮ್ಯಾನ್. ಅಲ್ಲ, ಆಕ್ಚುಲಿ ಮರಾಠಿನಾಗ ದಾದಾ ಅಂತ ಬಂತು. ಆದ್ರೆ ಅವರು ವಿಷ್ಣುವರ್ಧನ್ ದಾದಾ ಅಂತೇಳಿ ಇದ್ರಲ್ಲಿ ತಂದಾರೆ. ಸುದೀಪ್ ಅವರ ಅಂತ ವಿಷ್ಣು ದಾದಾ ಆದ್ಮೇಲೆ ಇವಾಗ ನಮ್ಮ 100% ಸಿನಿಮಾ ಮರಾಠಿಯಲ್ಲಿ ದಾದಾ ಅಂದ್ರೆ ದೊಡ್ಡವರು, ಮುಖ್ಯಸ್ಥರು ಹಂಗಂತಾರ. ಆಯ್ತು. ಅವ್ರ ಅದನ್ನ ಇಲ್ಲ ಹೆಂಗ್ ಕವರ್ ಮಾಡ್ಯಾರ ಅಂದ್ರೆ ಸ್ಯಾಂಡಲ್ವುಡ್ದಾಗ ನೆಕ್ಸ್ಟ್ ಈಗ ವಿಷ್ಣು ದಾದಾ ಆದ್ಮೇಲೆ ಸುದೀಪ್ ದಾದಾ ಅಂತ ಅಷ್ಟೇ. ಹಂಗಾಗಿ ಹಿಂಗ್ ಮಾಡ್ರಿ ಹೋಗ್ಲಿ.
ಹಿಂಗ್ ಮಾಡ್ರಿ 1 2 ಮಾಡ್ತೀವಿ ಅಷ್ಟೇ. 3 4 ಇಷ್ಟು ಮಾಡ್ರಿ ಸಾಕು. ನಾನ್ ಮಾಡ್ತೀನಿ, ಸೆಕೆಂಡ್ ನೀವು ಮಾಡ್ರಿ. ಮತ್ತೆ ಅದು ಸೊಂಟ ಅಲರ್ಸಕ್ ಅವ್ರು ಮಾಡಲ್ಲಂತೆ, ನಾವೇನ್ ಮಾಡೋಣ. ಅಲ್ಲ ಹೇಳ್ಕೊಡೋದು ತೋರ್ಸ್ಬೇಕು, ಬೇಂಡಸಿನ್ ಬರೀ ಮಾಡೋದಿರಲ್ಲ ಅದು, ಹೇಳೋದ್ರ ಇನ್ನೊಂದ್ಸಲ ಮಾಡು. ನೀ ಎಲ್ಲಾ ವಿಡಿಯೋ ಆಫ್ ಮಾಡ್ಬೇಡ ಅಂತ ನಂಗೆ ಗೊತ್ತೈತೆ, ಯಾವ ಕಟ್ ಮಾಡಿ ಯಾವ್ದು ಹಾಕ್ಬೇಕಂತ. ಮಾಡಿಲ್ಲ ಮಾಡೋರು ನೋಡ್ರಿ ಏನ್ ಮಾಡಕ್ ಆಗಲ್ಲ, ಈ ತರ ಒಂದ್ ಪರಿಸ್ಥಿತಿ ಐತೆ, ಮಾಡಿಸ್ಬೇಕಾಗ್ ಬಂದತ್ತೆ. ಎಲ್ಲಾರು ಸ್ವಲ್ಪ ವ್ಯೂ ಬರ್ಬರ್ಕೆ ಲೈಕ್ ಕೊಡ್ರಿ. ಇವ್ರು ಮಾಡ್ತಿದಾರಂತಂದ್ರೆ ಅವ್ರ ಒಂದು ಸ್ಟೆಪ್ ಮಾಡ್ತಾರ, ಅದ್ ಬ್ಯಾಡ. ಅದ ಯಾರ್ ಗೊತ್ತಾ 1 2 ಇದ್ ನಾನ್ ಮಾಡ್ಬೇಕಂತ, ಅವ್ರಿಗೆ ಅವ್ರ ಸ್ವ್ಯಾಗ್ ಗೊತ್ತಾ, ಅವ್ರ ಸ್ಟೈಲ್ ಗೊತ್ತಾ, 1 2 3 ಪಂಚ್. ನಾನ್ ಪೂರ್ತಿ ಆಡಲ್ಲ, ಮತ್ತೆ ಎಲ್ಲರೂ ಕಾಪಿರೇಟ್ ಬರೋದ್ ಬೇಡ ಅಂತ. ನೀವ್ ಮಾಡ್ತಿರಲ್ಲ, ನಾವ್ 1 ಆದ್ಮೇಲೆ ನೀವು 2 ಮಾಡ್ಬೇಕು. ಅದನ್ನ 1 2 3 4 ಇಷ್ಟ ಮಾಡ್ರಿ, ಬರ್ತದ ಆಯ್ತು. ಈಗ ಆಯ್ತು, ಏನೋ ಮಾಡ್ರಿ. ಪಂಚ ಬರ್ತದೆ, 3ನೇ ಸ್ಟೆಪ್ ಯಾವ್ದಂತ ಇದ್ರಾಗ. ದಾದಾ ಯಾರ್ ಗೊತ್ತಾ, ಅವ್ರ ಸ್ವ್ಯಾಗ್ ಗೊತ್ತಾ, ಸ್ಟೈಲ್ ಗೊತ್ತಾ, ಸೈಡ್ ಗೊತ್ತಾ, ಏನೋ ಬಾಳ್ ಗೊತ್ತಾ ಅಂತ ಐತೆ. ಫಸ್ಟ್ ಅವ್ರ ನಿಲ್ಲದ್ ಹಿಂಗೆ, ದಾದಾ ಯಾರ್ ಗೊತ್ತಾ ಅಂತ ನೋಡ್ರಿ ಅಂತ ಪೋಸ್ ಕೊಟ್ಟಾರ. ಯಾರ್ ಗೊತ್ತಾ 1 2 ಅವರು ಸ್ವ್ಯಾಗ್ ಗೊತ್ತಾ, ಅದಕ್ಕೂ ಹಿಂಗೈತೆ ಆಕ್ಚುಲಿ. ಆಮೇಲೆ ಹಿಂಗೈತೆ ಸ್ಟೈಲ್ ಗೊತ್ತಾ, ಹಿಂಗೆ. ಆಮೇಲೆ 1 2 3 ಪಂಚ್. ನಾನ್ ಸ್ವ್ಯಾಗ್ ಅಂತ ನೀವು ಮಾಡ್ಬೇಕು. ಯಾರ್ ಗೊತ್ತಾ 1 2 ಅವರ ಸ್ವ್ಯಾಗ್ ಗೊತ್ತಾ, 1 2 ಅವರ ಸ್ಟೈಲ್ ಗೊತ್ತಾ, ಮತ್ತೆ 1 2 1 2 3 ಪಂಚ್. ಬಿಹೈಂಡ್ ದ ಸೀನ್ ಆಫ್ಟರ್ ಸೀನ್ ಎಲ್ಲ ಆಗ್ತದೆ. ಎಲ್ಲರೂ ಸ್ವಲ್ಪ ಲೈಕ್ ಮಾಡ್ರಿ, ಯಾಕಂದ್ರೆ ಅವ್ರು ನಾವು ಹೇಳಿದಕ್ಕೆ ಇಷ್ಟೊಂದೆಲ್ಲ ಡಾನ್ಸ್ ಗಿನ್ಸ್ ಮಾಡ್ತಿದಾರೆ ಅಂದ್ರೆ ನಮ್ಮ ವಿಡಿಯೋ ಕಂಟೆಂಟ್ ನೋಡ್ರಿ. ಮನೆಗೆ ಎಂತೆಂಥ ಕಂಟೆಂಟ್ ಕೊಟ್ಟಿವಿ, ನಾವು ಹೊರಗೆ ಕೂಡ ಹೋಗ್ಲಿಲ್ಲ ಇವತ್ತು, ಅಂಥ ಕಂಟೆಂಟ್ ಕೊಟ್ಟಿವಿ. ಎಲ್ಲರೂ ಲೈಕ್ ಶೇರ್ ಸಬ್ಸ್ಕ್ರೈಬ್ ಇನ್ನೂ ಜಾಸ್ತಿ ಸ್ವಲ್ಪ ನಮ್ಮ ಪ್ರೋತ್ಸಾಹ ಕೊಡ್ರಿ ಅಂತ ಕೇಳ್ತಾ ಇದ್ದೀವಿ, ಅಷ್ಟೇ ಮತ್ತೇನಿಲ್ಲ.